ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಳಶ ಏನಿಡ್ತೀರಾ ನೀವು ಅಮ್ಮನವ್ರದ್ದು, ಆ ಕಳಶದಲ್ಲಿ ಏನೇನು ಸಾಮಾನ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಟೋಟಲ್ ಆಗಿ 9 ಐಟಮ್ನ ಹಾಕಬೇಕು ಕಳಶದೊಳಗಡೆ. ನೀರೇನು ಇಡ್ತೀರಾ ನೀವು ಕಳಶದೊಳಗಡೆ ಅಮ್ಮನದು ಮುಖವಾಡ ಇಡೋದಕ್ಕೆ, ಆ ನೀರಲ್ಲಿ ಇದನ್ನೆಲ್ಲನೂ ಹಾಕಬೇಕು. ಇದನ್ನು ಲಾವಂಚಿ ಬೇರು ಅಂತ ಹೇಳ್ತಾರೆ. ಇದು ತುಂಬಾ ಶ್ರೇಷ್ಠ. ಇದು ಏನಕ್ಕೆ ಇದು ಪ್ರಯೋಜನಕಾರಿ ಕಳಶದಲ್ಲಿ ಹಾಕಿದ್ರೆ ಅದನ್ನು ಮುಂದೆ ಹೇಳ್ತೀನಿ ಕೇಳಿ. ಇದು ಕಮಲದ ಬೀಜ. ಇದನ್ನು ಕಳಶದೊಳಗಡೆ 4 ಇಲ್ಲಾಂದರೆ 6 ಬೀಜಗಳನ್ನು ಹಾಕಬೇಕು. ಇದು ಕವಡೆ. ನಾನು ಚಿಕ್ಕ ಚಿಕ್ಕ ಕವಡೆಗಳನ್ನು ತಗೊಂಡಿದ್ದೀನಿ ಹಾಕೋದಕ್ಕೆ. ಇದನ್ನು ಕೂಡ 6 ಇಲ್ಲಾಂದರೆ 4 ಕವಡೆಗಳನ್ನು ಕಳಶದೊಳಗಡೆ ಹಾಕಬೇಕು. ಇವಾಗ ಒಂದೊಂದಾಗಿ ಹಾಕೋ ಐಟಮ್ಸ್ ಏನಿದೆ ಅದರದ್ದು ಪ್ರಯೋಜನಕಾರಿ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನು ಆವಾಗಲೇ ಹೇಳ್ದಂಗೆ ಲಾವಂಚಿ ಬೇರು ಅಂತ ಹೇಳ್ತಾರೆ. ಇದನ್ನು ಕಳಶದಲ್ಲಿ ಹಾಕೋದ್ರಿಂದ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ಚೆನ್ನಾಗಿರಬೇಕು ಅಂತ ಹಾಕ್ತಾರೆ. ಇದನ್ನು ಕಮಲದ ಬೀಜ ಅಂತ ಹೇಳ್ತಾರೆ. ಇದನ್ನು ಕಳಶದಲ್ಲಿ ಹಾಕೋದ್ರಿಂದ ಮನೆಯಲ್ಲಿರೋರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ಅಂತ ಹಾಕ್ತಾರೆ. ನೆಕ್ಸ್ಟು ಇವಾಗ ತೋರಿಸ್ತಾ ಇರೋದು ಗೋಮತಿ ಚಕ್ರ ಅಂತ ಹೇಳ್ತಾರೆ. ಇದನ್ನು ಕಳಶದ್ರಲ್ಲಿ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿನ ತಡೆಗಟ್ಟುತ್ತೆ. ಇದನ್ನು ಕೂಡ 6 ಹಾಕಬೇಕು, ಇಲ್ಲ 4 ಹಾಕಬೇಕು. 4ಗಿಂತ 6 ಗೋಮತಿ ಚಕ್ರವನ್ನು ಹಾಕಿದ್ರೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. 6 ಹಾಕಿ ನೀವು ಕೂಡ. ನೆಕ್ಸ್ಟ್ ಐಟಮ್ ಬಂದು ಕವಡೆ. ನಾನಿಲ್ಲಿ ಚಿಕ್ಕ ಕವಡೆಗಳನ್ನ ತಗೊಂಡಿದ್ದೀನಿ, ದೊಡ್ಡದು ಕೂಡ ಹಾಕೊಬೋದು. ಕವಡೆ ಏನಕ್ಕೆ ಹಾಕ್ತಾರೆ ಅಂತಂದರೆ ಮನೆಯಲ್ಲಿ ಫೈನಾನ್ಷಿಯಲಿ ಸ್ಟೆಬಿಲೈಸ್ಡ್ ಆಗಿರಬೇಕು ಅಂತ ಹಾಕ್ತಾರೆ ಕಳಶದ್ರಲ್ಲಿ. ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇರಬೇಕು ಮನೆಯಲ್ಲಿ ಅಂತ ಸೂಚಿಸುತ್ತೆ. ನೆಕ್ಸ್ಟು ಗೋಲ್ಡನ್ನು ಹಾಕಬೇಕು. ನಿಮ್ಮ ಹತ್ರ ಗೋಲ್ಡ್ ಕಾಯಿನ್ ಇದ್ದರೂ ಓಕೆ, ಇಲ್ಲಾಂದರೆ ನೀವು ತುಂಬ ಯೂಸ್ ಮಾಡಿಲ್ಲದೆ ಇರೋ ಅಂಥ ಏನಾದರೂ ಒಂದು ಗೋಲ್ಡ್ ಐಟಮ್ನ ಹಾಕಬೇಕು. ನಾನು ಯೂಶಲಿ ಇದು ಗೋಲ್ಡ್ದು ರಿಂಗ್ ಏನಿದೆ, ನಾವು ಇದನ್ನು ಯೂಸ್ ಮಾಡೋದಿಲ್ಲ ಜಾಸ್ತಿ ಮಗುಗೆ, ಅದನ್ನು ಹಾಕ್ತೀನಿ ಯೂಶಲಿ. ಬಂಗಾರ ಹಾಕೋದ್ರಿಂದ ಮನೇಲಿ ಬಂಗಾರ ತುಂಬ ಬೆಳೀಲಿ ಅಂತ ಹಾಕ್ತಾರೆ. ನೆಕ್ಸ್ಟು ಬೆಳ್ಳಿ ಏನಾದರೂ ಒಂದು ಐಟಮ್ನ ಹಾಕಬೇಕು. ನನ್ನ ಹತ್ರ ಬೆಳ್ಳಿ ಕಾಯಿನ್ ಒಂದಿದೆ. ಈ ಬೆಳ್ಳಿ ಕಾಯಿನನ್ನೇ ನಾನು ಕಳಶದಲ್ಲಿ ಹಾಕ್ತೀನಿ. ಬೆಳ್ಳಿ ಹಾಕೋದ್ರಿಂದನೂ ಅಷ್ಟೇ ಮನೇಲಿ ಬೆಳ್ಳಿ ಕೂಡ ಚೆನ್ನಾಗಿ ಒಣಗೂಡ್ಲಿ ಅಂತ ಹಾಕ್ತಾರೆ. ನೀವು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಬೆಳ್ಳಿ ಐಟಮ್ ಇದ್ದರೆ, ಕಾಯಿನ್ ಅಂತಲೇ ಎಲ್ಲ, ನೀವು ಯೂಸ್ ಮಾಡಿಲ್ದಿರೋದು ಏನಾದರೂ ಒಂದು ಪದಾರ್ಥ ಇದ್ದರೆ ಅದನ್ನು ಹಾಕ್ಬೋದು. ನೆಕ್ಸ್ಟು ಅಡಿಕೆನ ಹಾಕಬೇಕು. ನಾನಿಲ್ಲಿ ನಾರ್ಮಲ್ ಅಡಿಕೆ ಏನಿತ್ತು ಅದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಬಟ್ಲು ಅಡಿಕೆ ಅಂತ ಸಿಗುತ್ತೆ, ಆ ಬಟ್ಲು ಅಡಿಕೆನ ಹಾಕಬೇಕು. ಬಟ್ಲು ಅಡಿಕೆ ಕೂಡ 6 ಬಟ್ಲು ಅಡಿಕೆನ ಹಾಕಬೇಕು. ನನ್ನ ಹತ್ರ ಆ ಬಟ್ಲು ಅಡಿಕೆ ಇವಾಗ ಪ್ರೆಸೆಂಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ತೋರಿಸ್ಲಿಲ್ಲ. ಅದು ಗಂಗೆ ಅಂಗಡಿಯಲ್ಲೇ ಸಿಗುತ್ತೆ ಕೇಳಿದ್ರೆ. ನೆಕ್ಸ್ಟು ಕುಂಕುಮನ ಹಾಕಬೇಕು. ಕುಂಕುಮ ನಿಮಗೆ ಗೊತ್ತಿರೋ ಹಾಗೆ ಮುತ್ತೈದೆತನ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಅರ್ಶಿನ ಕುಂಕುಮನ ಹಾಕ್ತಾರೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಕುಂಕುಮ ಮತ್ತು ಇದು ಅರ್ಶಿನ ಹಾಕಬೇಕು. ಅದು ಸ್ವಲ್ಪ ಒಂದು ಪಿಂಚಷ್ಟು ತೊಗೊಂಡ್ಬಿಟ್ಟು ಕಳಶದೊಳಗಡೆ ಹಾಕಬೇಕು ಅಷ್ಟೇ. ಈ ಎಲ್ಲ ಐಟಮ್ಸ್ನ ನೀವು ಕಳಶದಲ್ಲಿ ಹಾಕೋದ್ರಿಂದ ನಾನು ಹೇಳ್ದಂಗೆ ಅದ್ರ ಪ್ರಯೋಜನಕಾರಿಗಳು ಏನು ಹೇಳಿದೆ ಅದೆಲ್ಲನೂ ನಿಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುತ್ತೆ ಹಾಕೋದ್ರಿಂದ. ಈ ಎಲ್ಲ ಐಟಮ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಐಟಮ್ಸ್ ಏನು ತೋರಿಸ್ದೆ ಯಾವ್ಯಾವ ಅಂದರೆ ಲಾವಂಚಿ ಬೇರು, ಕಮಲದ ಬೀಜ, ಕವಡೆಗಳು ಮತ್ತು ಗೋಮತಿ ಚಕ್ರ, ಈ 4 ಏನು ತೋರಿಸ್ದೆ 4 ಕೂಡ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನಿಮಗೆ ಸಡನ್ನಾಗಿ ಐಟಮ್ಸ್ ನೇಮ್ ನಿಮಗೆ ನೆನಪಾಗಿಲ್ಲ ಅಂತಂದರೆ ನೀವು ಜನರಲಿ ಅವರಿಗೆ ಕಳಶದ ಐಟಮ್ಸ್ ಕೊಡಿ ಅಂತ ಹೇಳಿದ್ರೆ ಅದನ್ನು ಕೊಡ್ತಾರೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.